ರಾಮಾಯಣದ ಪ್ರಕಾರ ವಾಲಿ ಹಾಗೂ ಸುಗ್ರೀವ ಎಂಬ ವಾನರ ಸಹೋದರರಿದ್ದರು. ವಾಲಿ ಕಿಷ್ಕಿಂಧ ಎಂಬ ರಾಜ್ಯವನ್ನು ಪಾಲಿಸುತ್ತಿದ್ದ. ಅವನ ಹೆಂಡತಿ ತಾರ. ಒಂದು ದಿವಸ ಮಾಯಾವಿ ಎಂಬ ರಾಕ್ಷಸ ವಾಲಿಯ ವಿರುದ್ಧ ಯುದ್ಧಕ್ಕೆಂದು ಧಾವಿಸುತ್ತಾನೆ. ವಾಲಿ ಮಾಯಾವಿಯೊಂದಿಗೆ ಯುದ್ಧ ಮಾಡುತ್ತಾ ಒಂದು ಗುಹೆಯೊಳಗೆ ಪ್ರವೇಶಿಸುತ್ತಾನೆ. ಸುಗ್ರೀವ ಅಣ್ಣನಿಗಾಗಿ ಆ ಗುಹೆಯ ಎದುರಿಗೆ ಕಾವಲು ಕಾಯುತ್ತಿರುತ್ತಾನೆ. ಆದರೆ ಎಷ್ಟೇ ದಿನಗಳಾದರೂ ವಾಲಿ ಮಾತ್ರ ಆ ಗುಹೆಯಿಂದ ಹೊರಬರುವುದಿಲ್ಲ. ಆದರೆ ಗುಹೆಯೊಳಗಿನಿಂದ ರಕ್ತ ಚಿಮ್ಮುತ್ತಿರುವುದನ್ನು ಕಂಡ ಸುಗ್ರೀವ ವಾಲಿ ಮೃತಪಟ್ಟಿರಬಹುದೆಂದು ಭಾವಿಸಿ ಆ ಭಯಾನಕ ರಾಕ್ಷಸನಾದ ಮಾಯಾವಿ ಗುಹೆಯಿಂದ ಹೊರಬರದಂತೆ ಒಂದು ಬಂಡೆ ಕಲ್ಲನ್ನು ಆ ಗುಹೆಯ ಮುಖದ್ವಾರಕ್ಕೆ ಅಡ್ಡವಿಡುತ್ತಾನೆ. ಕಿಷ್ಕಿಂಧ ರಾಜ್ಯಕ್ಕೆ ಹಿಂದಿರುಗಿ ನಡೆದ ವಿಷಯವನ್ನೆಲ್ಲ ವಿವರಿಸುತ್ತಾನೆ. ಅದರಿಂದ ಪ್ರಜೆಗಳು ಸುಗ್ರೀವನನ್ನು ಕಿಷ್ಕಿಂಧ ರಾಜ್ಯದ ರಾಜನಾಗಿಸುತ್ತಾರೆ. ಆದರೆ ನಿಜಕ್ಕೆ ವಾಲಿ ಇನ್ನೂ ಜೀವಂತವಾಗಿಯೇ ಇರುತ್ತಾನೆ. ಗುಹೆಯ ಬಳಿ ಚಿಮ್ಮಿದಂತಹ ರಕ್ತ ರಾಕ್ಷಸ ಮಾಯಾವಿಯದು. ಗುಹೆಯಿಂದ ಹೇಗೋ ಹೊರಬಂದ ವಾಲಿ ನೇರವಾಗಿ ರಾಜ್ಯಕ್ಕೆ ಹಿಂದಿರುಗುತ್ತಾನೆ. ಆದರೆ ಸಿಂಹಾಸನದಲ್ಲಿ ಕುಳಿತ ಸುಗ್ರೀವನನ್ನು ಕಂಡು ತಮ್ಮ ಅವನಿಗೆ ಮೋಸ ಮಾಡಿದ್ದಾನೆಂದು ಭಾವಿಸಿ ಕೋಪಗೊಳ್ಳುತ್ತಾನೆ. ಸುಗ್ರೀವ ನಡೆದ ವಿಷಯವನ್ನು ವಿವರಿಸಲು ಎಷ್ಟೇ ಪ್ರಯತ್ನಿಸಿದರೂ ವಾಲಿ ಮಾತ್ರ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ವಾಲಿ ಸುಗ್ರೀವನನ್ನು ರಾಜ್ಯದಿಂದ ಹೊರತಳ್ಳಿ ಬಲವಂತವಾಗಿ ಅವನ ಹೆಂಡತಿಯಾದ ರುಮಾಳನ್ನು ಸ್ವಂತವಾಗಿಸಿಕೊಳ್ಳುತ್ತಾನೆ. ಅಂದಿನಿಂದ ಎಷ್ಟೋ ಪ್ರೀತಿಯಿಂದ ಬೆಳೆದಂತಹ ಸಹೋದರರು ಪರಮ ಶತ್ರುಗಳಾಗುತ್ತಾರೆ. ಸುಗ್ರೀವ ವಾಲಿಯಿಂದ ತಪ್ಪಿಸಿಕೊಳ್ಳಲು ಋಷ್ಯಮುಖ ಎಂಬ ಅರಣ್ಯದಲ್ಲಿ ನಿವಾಸವಿರುತ್ತಾನೆ. ಪೂರ್ವದಲ್ಲಿ ಮಾತಾಂಗ ಎಂಬ ಮುನಿಯ ಕಾರಣದಿಂದ ವಾಲಿ ಆ ಪ್ರದೇಶದಲ್ಲಿ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಅದೇ ಸಂದರ್ಭದಲ್ಲಿ ಸುಗ್ರೀವ ಸೀತೆಯನ್ನು ಹುಡುಕುತ್ತಿರುವ ಶ್ರೀರಾಮರನ್ನು ಭೇಟಿಯಾಗುತ್ತಾನೆ. ಇಬ್ಬರು ಒಳ್ಳೆಯ ಸ್ನೇಹಿತರಾಗುತ್ತಾರೆ. ಸುಗ್ರೀವ ರಾವಣನೊಂದಿಗಿನ ಯುದ್ಧದಲ್ಲಿ ಶ್ರೀರಾಮನಿಗೆ ಸಹಕರಿಸುವುದಾಗಿ ಭಾಷೆ ಕೊಡುತ್ತಾನೆ. ಬದಲಾಗಿ ವಾಲಿಯನ್ನು ಕೊಂದು ಸುಗ್ರೀವನನ್ನು ಕಿಷ್ಕಿಂಧ ರಾಜ್ಯಕ್ಕೆ ರಾಜನಾಗಿಸುವುದಾಗಿ ಶ್ರೀರಾಮ ಭಾಷೆ ನೀಡುತ್ತಾರೆ. ಕೆಲ ದಿನಗಳ ಬಳಿಕ ಶ್ರೀರಾಮನನ್ನು ಹಿಂದಿಟ್ಟುಕೊಂಡು ಸುಗ್ರೀವ ವಾಲಿಯ ವಿರುದ್ಧ ಯುದ್ಧಕ್ಕೆ ಧಾವಿಸುತ್ತಾನೆ. ಇಬ್ಬರ ನಡುವೆ ಭಯಂಕರವಾದ ಯುದ್ಧ ನಡೆಯುತ್ತಿರುತ್ತದೆ. ವಾಲಿಗೆ ಬ್ರಹ್ಮದೇವರಿಂದ ಒಂದು ಅದ್ಭುತವಾದ ವರವಿತ್ತು. ಅದೇನೆಂದರೆ ವಾಲಿಯ ಎದುರಿಗೆ ನಿಂತು ಯಾರೇ ಹೋರಾಡಿದರೂ ಅವರ ಅರ್ಧದಷ್ಟು ಶಕ್ತಿ ವಾಲಿಯ ವಶವಾಗುತ್ತದೆ. ಮೊದಲೇ ವಾಲಿ 70,000 ಆನೆಗಳ ಬಲ ಹೊಂದಿರುತ್ತಾನೆ. ಇನ್ನು ಬ್ರಹ್ಮದೇವರ ಈ ವರ ಸೇರಿ ವಾಲಿ ಯಾರಿಂದಲೂ ಎದುರಿಸಲಾಗದಂತಹ ಪರಾಕ್ರಮಿಯಾಗುತ್ತಾನೆ. ಅಂತಹ ವಾಲಿಯೊಂದಿಗೆ ಹೋರಾಡುತ್ತಾನೆ ಸುಗ್ರೀವ. ಆದರೆ ವಾಲಿ ಹಾಗೂ ಸುಗ್ರೀವ ನೋಡಲು ಒಂದೇ ರೀತಿ ಇರುವುದರಿಂದ ಶ್ರೀರಾಮನಿಗೆ ವಾಲಿ ಯಾರು, ಸುಗ್ರೀವ ಯಾರೆಂಬುದು ಅರ್ಥವಾಗುವುದಿಲ್ಲ. ಶ್ರೀರಾಮನಿಗೆ ಸಹಕರಿಸುವುದಕ್ಕಾಗಿ ಹನುಮಂತ ಸುಗ್ರೀವನ ಕೊರಳಿನಲ್ಲಿ ಒಂದು ಹಾರವನ್ನು ಹಾಕುತ್ತಾರೆ. ಹಾಗಾಗಿ ವಾಲಿಯನ್ನು ಕಂಡುಹಿಡಿದ ಶ್ರೀರಾಮ ಒಂದು ಮರದ ಹಿಂದೆ ನಿಂತು ವಾಲಿಯ ಎದೆಗೆ ಬಾಣ ಪ್ರಯೋಗಿಸುತ್ತಾರೆ. ವಾಲಿಯ ಮರಣದ ನಂತರ ಸುಗ್ರೀವ ಕಿಷ್ಕಿಂಧ ರಾಜ್ಯ, ಸುಗ್ರೀವನ ಹೆಂಡತಿಯಾದ ರುಮಾ ಹಾಗೂ ವಾಲಿಯ ಹೆಂಡತಿ ತಾರಾಳನ್ನು ಆಕ್ರಮಿಸಿಕೊಳ್ಳುತ್ತಾನೆ. ವಾಲಿಯ ಮಗನಾದ ಅಂಗದನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುತ್ತಾನೆ. ಶ್ರೀರಾಮ ಅಯೋಧ್ಯೆಯ ರಾಜನಾದ ಬಳಿಕ ಅಶ್ವಮೇಧ ಯಾಗವೊಂದನ್ನು ಆಚರಿಸುತ್ತಾರೆ. ಆ ಯಾಗಕ್ಕೆ ಸುಗ್ರೀವ, ಅಂಗದ, ನಲ, ನೀಲ, ಜಾಂಬವಂತ ಹಾಗೂ ಹನುಮಂತನನ್ನು ಆಹ್ವಾನಿಸುತ್ತಾರೆ. ಆದರೆ ಯಾಗದ ಅಶ್ವವನ್ನು ಲವ ಹಾಗೂ ಕುಶ ಬಂಧಿಸುತ್ತಾರೆ. ಯಾರೋ ಇಬ್ಬರು ಮುನಿಕುಮಾರರು ಅಶ್ವವನ್ನು ಬಂಧಿಸಿದ್ದಾರೆಂದು ತಿಳಿದ ಶತ್ರುಘ್ನ ಅವರ ಮೇಲೆ ಯುದ್ಧಕ್ಕೆ ಧಾವಿಸಿ ಲವನ ಕೈಯಿಂದ ಸೋತು ಹೋಗುತ್ತಾರೆ. ಅದರ ಬಳಿಕ ಬಂದ ಲಕ್ಷ್ಮಣ ಸಹ ಲವನ ಕೈಯಿಂದ ಸೋತು ಹೋಗುತ್ತಾರೆ. ಅದರಿಂದ ಕೋಪಗೊಂಡ ಭರತ ಸುಗ್ರೀವ ಹಾಗೂ ಹನುಮಂತನೊಂದಿಗೆ ಯುದ್ಧಕ್ಕೆ ಧಾವಿಸುತ್ತಾರೆ. ಆದರೆ ಲವ ಹಾಗೂ ಕುಶ ಭರತ ಸುಗ್ರೀವನನ್ನು ಸೋಲಿಸಿ ಹನುಮಂತನನ್ನು ಬಂಧಿಸುತ್ತಾರೆ. ಲವ ಕುಶ ಶ್ರೀರಾಮರ ಪುತ್ರರೆಂದು ತಿಳಿದ ಹನುಮಂತ ಬೇಕಂತಲೇ ಅವರ ವಿರುದ್ಧ ಹೋರಾಡದೆ ಯುದ್ಧದಲ್ಲಿ ಸೋತು ಬಂದಿಯಾಗಿರುತ್ತಾರೆ. ಅದರ ಬಳಿಕ ಸ್ವತಃ ಶ್ರೀರಾಮರೇ ಯುದ್ಧಕ್ಕೆ ಧಾವಿಸುತ್ತಾರೆ. ನಿಜ ತಿಳಿದು ಎಲ್ಲರೂ ಒಂದಾಗುತ್ತಾರೆ. ಶ್ರೀರಾಮ ಈ ಲೋಕ ತೊರೆದ ಬಳಿಕ ಸುಗ್ರೀವನು ಸಹ ಈ ಲೋಕ ತೊರೆದು ಅವರ ತಂದೆಯಾದ ಸೂರ್ಯದೇವರ ಬಳಿ ಹೊರಟು ಹೋದರೆಂದು ಪುರಾಣಗಳು ಹೇಳುತ್ತವೆ. ಇದೇ ಸ್ನೇಹಿತರೆ ಸುಗ್ರೀವನ ಬಗ್ಗೆ ಪುರಾಣಗಳು ಹೇಳುವಂತಹ ಕತೆ. ಇನ್ನು ಮಹಾಪರಾಕ್ರಮಿಯಾದ ವಾಲಿಯ ಬಗ್ಗೆ ಮತ್ತೊಂದು ವಿಡಿಯೋ ಮೂಲಕ ತಿಳಿಸುತ್ತೇನೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.